ಅಶೋಕ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಿಗೆ ಅನುದಾನ ಕೊಟ್ಟಿಲ್ಲ ಅಂತ. ಅನುದಾನ ಕೊಟ್ಟಿದ್ದೀವಿ, ಕೊಟ್ಟಿಲ್ಲ ಅಂತ ಹೇಳೋದು ಸರಿ ಇಲ್ಲ. ಅನುದಾನ ಕೊಟ್ಟಿದ್ದೀವಿ. ಈ ಸಾರಿ ಕನ್ನಡ ಇವರಿಗೆ ಕಲಾವಿದರಿಗೆ ಮಾಸಾಸನ ಕೂಡ ಹೆಚ್ಚು ಮಾಡಿದ್ದೀವಿ. ಬಜೆಟ್ ಅಲ್ಲಿ ಮಾತಾಡಿದ್ರು ಸರ್. ಅದು ಹೇಳ್ತೀನಿ, ಅಲ್ಲೂ ಒಂದ್ಸಾರಿ ಹೇಳ್ತೀನಿ, ಇಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗೋದಿಲ್ವಲ್ಲ. ಈಗ ಕೇಳಪ್ಪ ಇಲ್ಲಿ ಅಶ್ವಥ್ ನಾರಾಯಣ್, ಈಗ ಇವರು ಅಶೋಕ್ ಅವರು ಏನಂತ ಹೇಳಿದ್ದಾರೆ, ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬೇಕಲ್ವಾ? ಅಲ್ಲ, ಕೊಟ್ಟಿದ್ರೆ ಹೇಳಿ, ಸುಳ್ಳು ಯಾಕೆ ಹೇಳ್ತೀರಾ? ಇಲ್ಲ ಸುಳ್ಳು ಹೇಳಿಲ್ಲ. ಅಲ್ಲ, ಬಿರಿ ಸುಳ್ಳೇ ಹೇಳ್ತಾ ಇರೋದು. ಅಂಕಿಅಂಶನೇ ನಾನು ಹೇಳಿದ್ದೀನಿ ನೋಡಿ. ಕನ್ನಡ ಸಂಸ್ಕೃತಿ ಇಲಾಖೆ ಇಲ್ಲೇ ಇದೆ, ಕನ್ನಡ ಕೆಲಸಕ್ಕೆ ಕಾಸಿನ ಕೊರತೆ ಅಂತಾನೆ ಐತೆ ಹೇಳಿದ್ದೀನಿ. ಪತ್ರಿಕೆ ಅದು, ನೀವು ಪತ್ರಿಕೆ ತಾನೇ ಹೇಳಿದ್ದು. ಇಷ್ಟೊತ್ತು ನೀವು ಪತ್ರಿಕೆ ಸುಳ್ಳು ಬರೀತಾರೆ. ಅಲೋಕೇಶನ್ ನಾನು ಹೇಳೋದು ಈಗ ಮುಗಿದ. ಈಗ ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದಾರೆ. ಇಲಾಖೆ ವಿರೋಧ ಪಕ್ಷ ನಾಯಕರೇ, ಇಲಾಖೆ ಹೆಚ್ಚಿನ ದುಡ್ಡನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಂತ ವಿಧಾನ ಇದೆ. ಉದಾಹರಣೆ ಹೇಳ್ತಾ ಇದ್ದೀವಿ. ಕನ್ನಡ ಮತ್ತು ಅತಿ ಹೆಚ್ಚು ಕನ್ನಡ ಸಂಸ್ಕೃತಿ ಇಲಾಖೆಗೆ ಬರೀ 267 ಕೋಟಿ ಇದ್ದಿದ್ದನ್ನು ಹೆಚ್ಚು ಕೊಟ್ಟಿದ್ದಾರೆ. 300 ಚಿಲ್ಲರೆ ಕೋಟಿಗಿಂತ ಹೆಚ್ಚು ಕೊಟ್ಟಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮೊನ್ನೆ ಬಡ್ಜೆಟ್ ಮೇಲೆ ಮಾತಾಡೋವಾಗೂ ಹೇಳಿದ್ದೀನಿ, ಅವ್ರು ಕೊಟ್ಟಿರೋ ಪುಸ್ತಕ ಪ್ರಿಂಟ್ ಮಾಡಿರೋದ್ರಲ್ಲೇ ನಾನು ವ್ಯತ್ಯಾಸ ಹೇಳಿದ್ದೀನಿ. ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಎಷ್ಟು ಕೊಟ್ಟಿದ್ರು, ಇವ್ರು ಎಷ್ಟು ಕಡಿಮೆ ಮಾಡಿದ್ದಾರೆ ಅಂತ. ಅದರ ಮೇಲೇನೆ ಪತ್ರಿಕೆ ಅವ್ರು ಬರೆದಿರೋ. ಪತ್ರಿಕೆ ಸುಳ್ಳು ಬರ್ದವ್ರ ಪತ್ರಿಕೆ ನಾವು ಹೇಳಿರೋ ಇದ್ರ ಮೇಲೇನೆ ಬರೆದಿದ್ದಾರೆ. ಕನ್ನಡಕ್ಕೆ ಕಾಸಿಲ್ಲ ಅಂತ ಬರೆದು ಎಲ್ಲ ಒಂದೇ ಅಲ್ಲ, 10 ಪ್ರಶ್ನೆಗಳು ಬರೆದಿದ್ದಾರೆ.